Good morning dear students, welcome back. I am your physics professor Dr. Nagaraj explaining second PUC physics in Kannada. So ಇಂದಿನ ವಿಡಿಯೋದಲ್ಲಿ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿಯನ್ನು ಕಂಡುಹಿಡಿಯೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೊಟೆನ್ಷಿಯಲ್ ಎನರ್ಜಿ ಏನಕ್ಕೆ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ಯಾವಾಗಲೂ ನಾವು ಚಾರ್ಜಸ್ ಅನ್ನು ಒಂದು ಕಡೆ ಸೇರಿಸಬೇಕು ಅಂತಂದ್ರೆ ಆಲ್ವೇಸ್ ದೇರ್ ವಿಲ್ ಬಿ ಎ ಸಾರ್ಟ್ ಆಫ್ ರಿಪಲ್ಷನ್ ಆರ್ ಅಟ್ರಾಕ್ಷನ್. ಟು ಓವರ್ಕಮ್ ದಿಸ್ ರಿಪಲ್ಷನ್ ಆರ್ ಅಟ್ರಾಕ್ಷನ್ ವಿ ಹ್ಯಾವ್ ಟು ಡೂ ದ ವರ್ಕ್ and that work converts into energy and that energy is known as potential energy. Of course it is electrostatic potential energy. ಇನ್ನು ಮುಂದೆ ಅದನ್ನ ಸಿಂಪಲ್ ಆಗಿ ಪೊಟೆನ್ಷಿಯಲ್ ಎನರ್ಜಿ ಅಂತಾನೆ ಕರಿತೀನಿ. ಸೊ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ, ಎರಡು ಚಾರ್ಜಸ್ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿನ ಯಾವ ತರ ಬರೀತೀವಿ? ಯು ಈಸ್ ಅ ಸಿಂಬಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ದಟ್ ಈಸ್ ಈಕ್ವಲ್ ಟು 1/4πε0 ಇಂಟು Q1 Q2 ಡಿವೈಡೆಡ್ ಬೈ R, ವೇರ್ R is a distance of separation. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ R ಅಂತ ಇದ್ದಾಗ ದಿಸ್ ಇಸ್ ಅ ಪೊಟೆನ್ಷಿಯಲ್ ಎನರ್ಜಿ. ಬೈ ಚಾನ್ಸ್ ಇಫ್ ದೇ ಆರ್ ನೆಗೆಟಿವ್ ದೆನ್ ಆಲ್ಸೋ ದ ಸೇಮ್ ಫಾರ್ಮುಲಾ. If one of them is positive, other one is negative, then we have to put negative sign here. That means for like charges potential energy is positive, for unlike charges potential energy is negative. ಇವನ್ನೆಲ್ಲ ನಾನು ಡೀಟೇಲ್ ಆಗಿ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ರಿಪಲ್ಷನ್ ಇದ್ದಾಗ ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ, ಅಟ್ರಾಕ್ಷನ್ ಇದ್ದಾಗ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ. ಬೈ ಚಾನ್ಸ್ ಇಫ್ there are three charges, definitely the formula will change and it is 1/4πε0 to something. Q1 Q2 by R12, Q2 Q3 by R23, Q3 Q1 by R13 ಹೀಗೆ. ಸೊ 2 ಚಾರ್ಜ್, 3 ಚಾರ್ಜ್, 4 ಚಾರ್ಜ್ ಇವನ್ನೆಲ್ಲ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ಒಂದ್ಸತಿ ನೋಡ್ಕೊಳ್ಳಿ. ಈಗ ಲೆಟ್ ಮಿ ಪ್ರೊಸೀಡ್ ಫರ್ದರ್. ಇಷ್ಟೊತ್ತು ನಾನು ಈ ವಿಡಿಯೋ ಮತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಇಷ್ಟೊತ್ತು ಏನು ಹೇಳಿದೆ? ಬರೀ ಪೊಟೆನ್ಷಿಯಲ್ ಡ್ಯೂ ಟು ಚಾರ್ಜಸ್ ಹೇಳಿದೆ. ಇಲ್ಲಿ ಈ ಚಾರ್ಜಿನಿಂದ ಬರ್ತಕ್ಕಂಥ ಫೀಲ್ಡ್ ಇಲ್ಲೆಲ್ಲ ಸುತ್ತಮುತ್ತ ಇದೆ. ಆ ಫೀಲ್ಡ್ ಇಂದ ಇಲ್ಲಿ ಪೊಟೆನ್ಷಿಯಲ್ ಬಂತು, ಆ ಫೀಲ್ಡ್ ಇಂದ ಇವೆರಡರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಯಿತು. ಅದೇ ತರ ಇದ್ರದ್ದು ಫೀಲ್ಡ್ ಇದೆ. ಅಂದ್ರೆ ವಾಟ್ ಐ ಆಮ್ ಟೆಲ್ಲಿಂಗ್, ಪೊಟೆನ್ಷಿಯಲ್ ಎನರ್ಜಿ ಇಸ್ ಕಮಿಂಗ್ ಬಿಕಾಸ್ ಆಫ್ ದ ಫೀಲ್ಡ್. ಫೀಲ್ಡ್ ಇದ್ರೇನೆ ಪೊಟೆನ್ಷಿಯಲ್ ಎನರ್ಜಿ ಬರೋದು. ಗ್ರಾವಿಟೇಷನಲ್ ಫೀಲ್ಡ್ ಇದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇದನ್ನು ನಾರ್ಮಲಿ ಇಷ್ಟು ಡೀಟೇಲ್ ಆಗಿ ಯಾರು ಹೇಳಕ್ ಹೋಗಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರಾ ಯಾಕೆ ಹೇಳ್ತೀನಿ ಅಂದ್ರೆ ಸೈಮಲ್ಟೇನಿಯಸ್ ಆಗಿ ನೀವು CET-ಗೂ ಪ್ರಿಪೇರ್ ಆಗಲಿ. ಎಸ್ಪೆಷಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ತುಂಬಾ ಟ್ವಿಸ್ಟ್ ಮಾಡಿ ಕಾನ್ಸೆಪ್ಟ್ಸ್ಗಳನ್ನು ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೀನಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಬರಬೇಕಂದ್ರೆ ಫೀಲ್ಡ್ ಇರಬೇಕು. ಗ್ರಾವಿಟೇಷನಲ್ ಫೀಲ್ಡ್ ಇದ್ರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ದೀನಿ. ಈಗ ಈ ಚಾರ್ಜಿನ ಫೀಲ್ಡಿಂದ ಅಂದರೆ ಆಯಾ ಚಾರ್ಜಿನ ಫೀಲ್ಡಿಂದ ಪೊಟೆನ್ಷಿಯಲ್ ಎನರ್ಜಿ ಬಂದಿದೆ ಒಪ್ಕೊಳ್ಳೋಣ. ಸರ್ ಬೈ ಚಾನ್ಸ್ ಇದಕ್ಕೆ ನಾನು ಎಕ್ಸ್ಟರ್ನಲ್ ಫೀಲ್ಡನ್ನು ಅಪ್ಲೈ ಮಾಡಿದರೆ, ಹೊರಗಡೆಯಿಂದ ನಾನು ಒಂದು ಬ್ಯಾಟ್ರಿ ತಗೊಂಬಂದು ಫೀಲ್ಡನ್ನು ಅಪ್ಲೈ ಮಾಡಿದರೆ ಅವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಚಾರ್ಜ್ ಇದೆ, ಲೆಟ್ ಮಿ ಟೇಕ್ ಇಟ್ ಅಸ್ Q1. ಇದನ್ನು ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇಲ್ಲಿ ಒಂದು ಬ್ಯಾಟ್ರಿ ತಗೊಂಬಂದು ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ಕನೆಕ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಲೆಟ್ ಅಸ್ ಸೇ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ಈ ಕಡೆ ಪಾಸಿಟಿವ್ ಟರ್ಮಿನಲ್, ಈ ಕಡೆ ನೆಗೆಟಿವ್ ಟರ್ಮಿನಲ್ ನ ಕನೆಕ್ಟ್ ಮಾಡ್ಬಿಟ್ಟೆ ಬ್ಯಾಟ್ರಿನ. ಆಯ್ತಾ? ಏನಾಗುತ್ತೆ? ಚಾರ್ಜ್ ಪೊಟೆನ್ಷಿಯಲ್ ಎನರ್ಜಿ ಬಂದ್ಬಿಡುತ್ತಾ? 100% ಬರುತ್ತೆ. ಅಂದ್ರೆ ಇವಾಗ ಇದು ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ಇಟ್ಸ್ ಓನ್ ಫೀಲ್ಡ್ ಇದೆ. ಇಟ್ ಇಸ್ ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ಫೀಲ್ಡ್ ಡ್ಯೂ ಟು ಅದರ್ ಚಾರ್ಜಸ್, ಬಟ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್. ಇದನ್ನ ನಾವು ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಕರಿತೀವಿ. ಸೊ ಹೆಡ್ಡಿಂಗ್ ಬಂದು ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎಕ್ಸ್ಟರ್ನಲ್ ಫೀಲ್ಡ್. ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆಯಿಂದ ಅಪ್ಲೈ ಮಾಡಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್. ಹೊರಗಡೆಯಿಂದ ಅಪ್ಲೈ ಮಾಡಿರೋ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಹೊಸ ಪೊಟೆನ್ಷಿಯಲ್ ಬರುತ್ತೆ. ನೋಡಿ ಯಾವಾಗಲೂ ಅಷ್ಟೇನೆ, ಚಾರ್ಜ್ ಇಂದ ಫೋರ್ಸ್ ಇಂದ ಫೀಲ್ಡ್ ಇಂದ ಪೊಟೆನ್ಷಿಯಲ್, ಇವು ಚಾರ್ಜ್ಗಳು. ಆಯ್ತಾ? ಬ್ಯಾಟ್ರಿ ತಗೊಂಡಾಗ ಚಾರ್ಜ್ ಫ್ಲೋ ಆಗುತ್ತೆ, ಅದೆಲ್ಲ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಹೇಳ್ತೀನಿ. ಬ್ಯಾಟ್ರಿ ಅಂತ ತಗೊಂಡಾಗ ಅಲ್ಲಿ ಫೀಲ್ಡ್ ಬಂತು, ಫೀಲ್ಡ್ ಇಂದ ಪೊಟೆನ್ಷಿಯಲ್ ಬಂತು. ಆ ಪೊಟೆನ್ಷಿಯಲ್ ಇಲ್ಲೆಲ್ಲೋ ಇದೆ, ಅದನ್ನ V ಅಂತ ಕರಿತೀನಿ. ಇದು ಚಾರ್ಜ್ Q ಅಥವಾ Q1, ಸದ್ಯಕ್ಕೆ Q ಇರಲಿ. ಆಯ್ತಾ? ಈಗ ಈ ಚಾರ್ಜಿನ ಪೊಟೆನ್ಷಿಯಲ್ ಎನರ್ಜಿ V ಇಂಟು Q ಅಷ್ಟೇ. ಯಾಕೆ ಸರ್? ಅದರದಿಂದ ಬರೋ ಫೀಲ್ಡಿಂದ ಎನರ್ಜಿ ಬರಲ್ವಾ? ಇಲ್ಲ, ಆಲ್ರೆಡಿ ನಾನು ಹೇಳಿದ್ದೀನಿ, ಚಾರ್ಜ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ಅದರ ಫೀಲ್ಡಿಂದ ಅದ್ರ ಮೇಲೆ ಎನರ್ಜಿ ಬರೋದಿಲ್ಲ. ಹಾಗಾದ್ರೆ ಇದು ಎಲ್ಲಿಂದ ಬಂತು ಸರ್? ಬ್ಯಾಟ್ರಿಯಿಂದ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಲ್ಲ, ಅದರಿಂದ ಬಂತು. ಸೊ ಹಂಗಾಗಿ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬಂದಿದೆ. ಈಗ ನನ್ನ ಹತ್ರ ಒಂದು ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಾನ್ಗೆ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡ್ತೀನಿ. ಅವಾಗ ಎಲೆಕ್ಟ್ರಿಕ್ ಫೀಲ್ಡಿಂದ ಎಲೆಕ್ಟ್ರಾನ್ಗೆ ಎನರ್ಜಿ ಬಂದುಬಿಡುತ್ತೆ. ಆ ಎನರ್ಜಿಯನ್ನೇ ನಾವು ಪೊಟೆನ್ಷಿಯಲ್ ಎನರ್ಜಿ
ಅಂತ ಕರೆಯೋದು. ಆ ಎಲೆಕ್ಟ್ರಾನ್ ಅನ್ನ ಎಲ್ಲೂ ಹೋಗ್ದಂಗೆ ಹಂಗೆ ತಡೆದು ನಿಲ್ಲಿಸ್ಬಿಟ್ರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಬಿಟ್ಬಿಟ್ರೆ ಹರ್ಕೊಂಡು ಹೊರಟು ಹೋಗುತ್ತೆ. ಅವಾಗ ಆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಒಂದು ಎಲೆಕ್ಟ್ರಾನಿನ ಮೇಲೆ ಎಷ್ಟು ವೋಲ್ಟೇಜ್ ಅನ್ನು ಅಪ್ಲೈ ಮಾಡ್ತೀರಾ ಅನ್ನೋದ್ರ ಮೇಲೆ ಅದರ ಎನರ್ಜಿ ಡಿಪೆಂಡ್ ಆಗಿದೆ. ಅದನ್ನ ನಾವು ಈಗ ಎಲೆಕ್ಟ್ರಾನ್ಗೆ ಇ ಅಂತ ಬರಿತೀವಲ್ವಾ, ಚಾರ್ಜ್, ಆಮೇಲೆ ಪೊಟೆನ್ಷಿಯಲ್ ಅನ್ನು ವಿ ಅಂತ ಬರೆದ್ರೆ ಈ ವಿ ಅನ್ನೋದು ಎನರ್ಜಿ, ಅದು ಇಟ್ ಈಸ್ ಅ ಎನರ್ಜಿ ಸ್ಟೋರ್ಡ್ ಇನ್ ದ ಎಲೆಕ್ಟ್ರಾನ್ ಡ್ಯೂ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತಲ್ವಾ? ಸೊ ಜನರಲ್ ಆಗಿ ಒಂದು ಚಾರ್ಜ್ಗೆ ನಾನು ಫೀಲ್ಡನ್ನು ಅಪ್ಲೈ ಮಾಡಿದಾಗ ಆ ಹೊರಗಡೆ ಫೀಲ್ಡಿಂದ ಆ ಚಾರ್ಜಿನ ಮೇಲೆ ಎನರ್ಜಿ ಬಂದ್ಬಿಡುತ್ತೆ. ಇದು ಒಂದು ಮಾರ್ಕಿಗೆ ಕೇಳ್ತಾರೆ, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಚಾರ್ಜ್ ಡ್ಯೂ ಟು ಎಕ್ಸ್ಟರ್ನಲ್ ಪೊಟೆನ್ಷಿಯಲ್. ಇಫ್ ವಿ ಇಸ್ ದ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್, ಕ್ಯೂ ಇಸ್ ದ ಚಾರ್ಜ್, ದೆನ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ವಿ ಕ್ಯೂ. ಗೊತ್ತಾಯ್ತಲ್ವಾ? ಸರಿ ಸರ್, ಇದು ಒಂದು ಚಾರ್ಜಿಗೆ ಆಯಿತು. ಸಪೋಸ್ ಇಫ್ ದೇರ್ ಆರ್ ಟೂ ಚಾರ್ಜಸ್ ಲೈಕ್ ದಿಸ್, ಟೂ ಚಾರ್ಜಸ್, ಇಲ್ಲಿ Q1 ಅಂತ ಇದೆ, ಆಯ್ತಾ, ಇಲ್ಲಿ Q2 ಅಂತ ಇದೆ. ಸರಿ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ R ಅಂತ ಇದೆ. ನಾನು ಇವಾಗ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ತೀನಿ, ಬ್ಯಾಟ್ರಿ ತಂದು ಕನೆಕ್ಟ್ ಮಾಡ್ತೀನಿ, ಬ್ಯಾಟ್ರಿ ಇಟ್ಟಿದ್ದೀನಿ. ಇವಾಗ ಏನು ಸರ್ ಪೊಟೆನ್ಷಿಯಲ್ ಎನರ್ಜಿ? ಈಗಲೂ ಅಷ್ಟೇ, ಡ್ಯೂ ಟು ಪೊಟೆನ್ಷಿಯಲ್ ದೇರ್ ಈಸ್ ಎನರ್ಜಿ ಆನ್ ದಿಸ್, ದಟ್ ಈಸ್ VQ1, ದೇರ್ ಈಸ್ ಎನರ್ಜಿ ಆನ್ ದಿಸ್, ದಟ್ ಈಸ್ VQ2. ಅವೆರಡರ ಜೊತೆಗೆ ನೋಡ್ರಪ್ಪ, ಇವೆರಡರಿಂದನೂ ಎನರ್ಜಿ ಬಂದಿದೀವಲ್ವಾ, ಇವೆರಡರಿಂದ ಎನರ್ಜಿ ಎಷ್ಟು ಬಂದಿದೆ? ಇಲ್ಲಿದೆ. ಸೊ ದಟ್ ಈಸ್ 1/4πε0 Q1 Q2 divided by R. So total energy is therefore VQ1 plus VQ2 plus this much. Got it? No? That means if you apply external electric field, these two terms will come extra. So this is the potential energy due to applied electric field. ಅರ್ಥ ಆಯ್ತಲ್ವಾ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಬರೀ 2 ಚಾರ್ಜ್ಗೆ ಕೇಳ್ತಾರೆ ಅಷ್ಟೇ. ಎಷ್ಟು ಚಾರ್ಜ್ ಬೇಕಾದ್ರೂ ಕೇಳಲಿ, ಬರೀಬಹುದು. ಈಗ 3 ಚಾರ್ಜ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಆಗ VQ1 ಪ್ಲಸ್ VQ2 ಪ್ಲಸ್ VQ3 ಬರೆದು ಆಮೇಲೆ 1/4πε0 Q1 Q2 by R12, Q2 Q3 by R23, Q3 Q1 by R13, ಆ ಫಾರ್ಮುಲಾ ಇದೆಯಲ್ಲ ಅದನ್ನ ಬರೀಬೇಕು. ಸೊ ಇಲ್ಲಿಗೆ ಪೊಟೆನ್ಷಿಯಲ್ ಎನರ್ಜಿ ಸಂಬಂಧಪಟ್ಟಂತ ಡೀಟೇಲ್ಸ್ ಎಲ್ಲ ಮುಗೀತು. ಸೊ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್. ನೋಡಿ, ಈ ಚಾರ್ಜ್ಗಳು ಹೆಂಗೆ ಗೊತ್ತಾ, ಒಂದೇ ಚಾರ್ಜ್ ಇದ್ರೆ ಅದು ಯಾರ ತಂಟೆಗೂ ಹೋಗಲ್ಲ, ಇನ್ಫ್ಯಾಕ್ಟ್ ಅದು ಇರೋದೇ ಗೊತ್ತಾಗಲ್ಲ. ಯಾಕೆಂದರೆ ಚಾರ್ಜ್ ಬಿಹೇವಿಯರ್ ಹೆಂಗೆ, ಇಟ್ ವಿಲ್ ಶೋ ಇಟ್ಸ್ ಪ್ರೆಸೆನ್ಸ್ ಓನ್ಲಿ ವೆನ್ ದೇರ್ ಈಸ್ ಅನದರ್ ಚಾರ್ಜ್. ಇಫ್ ದೇರ್ ಈಸ್ ಅನದರ್ ಚಾರ್ಜ್, ದ ಚಾರ್ಜ್ಡ್ ಬಾಡಿ ವಿಲ್ ನಾಟ್ ಶೋ ಎನಿ ಎಫೆಕ್ಟ್ ಅಟ್ ಆಲ್. ಅದು ಇದೆಯೋ ಇಲ್ಲೋ ಅನ್ನೋಂಗೆ ಅದ್ರ ಪಾಡಿಗೆ ಅದು ಇದ್ಬಿಡುತ್ತೆ. ಬೈ ಚಾನ್ಸ್ ಇನ್ನೊಂದು ಚಾರ್ಜ್ ಪಕ್ಕಕ್ಕೆ ಏನಾದರೂ ಬಂತು ಅಂತ ಇಟ್ಕೊಳ್ಳಿ, ನೋಡಿ ಇದು ಒಂದು ಚಾರ್ಜ್ಡ್ ಬಾಡಿ, ಅದ್ರ ಪಕ್ಕಕ್ಕೆ ಇನ್ನೇನೊಂದು ಚಾರ್ಜ್ ಬರದೇ ಹೋದರೆ ಅದ್ರ ಪಾಡಿಗೆ ಅದು ಮೂಲೆಯಲ್ಲಿ ಬಿದ್ಕೊಂಡಿರುತ್ತೆ. ಪಕ್ಕಕ್ಕೆ ಏನಾದರೂ ಇನ್ನೊಂದು ಚಾರ್ಜ್ ಬಂತು, ಪ್ಲಸ್ಸೋ ಮೈನಸ್ಸೋ ಬಂತು ಅಂದ್ಕೊಳ್ಳಿ, ಅವಾಗ ಇದು ಎಚ್ಚೆತ್ಕೊಂಡ್ಬಿಡುತ್ತೆ, ಆಕ್ಟಿವ್ ಆಗಿಬಿಡುತ್ತೆ. ಲೈಕ್ ಚಾರ್ಜ್ ಬಂದರೆ ರಿಪೆಲ್ ಮಾಡುತ್ತೆ, ಅನ್ಲೈಕ್ ಚಾರ್ಜ್ ಬಂದರೆ ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ಇಟ್ ವಿಲ್ ಶೋ ಇಟ್ಸ್ ಪ್ರೆಸೆನ್ಸ್ ಓನ್ಲಿ ವೆನ್ ಅನದರ್ ಚಾರ್ಜ್ ಕಮ್ಸ್. ಗಾಟ್ ಇಟ್? ಇದು ಹೆಂಗೆ ಅಂದರೆ, ನಾನು ರೆಗ್ಯುಲರ್ ಕ್ಲಾಸಲ್ಲಿ ತಮಾಷೆಗೆ ಹೇಳ್ತಾ ಇರ್ತೀನಿ, ಈ ಬೀದಿ ನಾಯಿ ಇದ್ದಂಗೆ. ಬೀದಿ ನಾಯಿ ಒಂದೇ ಒಂದಿದ್ರೆ ಅದ್ರ ಪಾಡಿಗೆ ಅದೆಲ್ಲೋ ಮೂಲೆನಲ್ಲಿ ಮಲ್ಕೊಂಡಿರುತ್ತೆ, ಆಯ್ತಾ, ಸುಮ್ಮನೆ ಅದ್ರ ಪಾಡಿಗೆ ಅದಿರುತ್ತೆ. ಇನ್ಫ್ಯಾಕ್ಟ್ ಅದು ಬೊಗಳೋದು ಇಲ್ಲ. ಯಾವಾಗ ಬೊಗಳುತ್ತೆ? ಇನ್ನೊಂದು ನಾಯಿ ಬಂದಾಗ. ಅಂದ್ರೆ ದಟ್ ಡಾಗ್ ವಿಲ್ ಶೋ ಇಟ್ಸ್ ಪ್ರೆಸೆನ್ಸ್ ಓನ್ಲಿ ವೆನ್ ದೇರ್ ಈಸ್ ಸಮ್ ಕಾಂಪಿಟೇಟರ್. ಒನ್ ಮೋರ್ ಡಾಗ್ ಎಂಟರ್ಸ್ ಫ್ರಮ್ ಸಮ್ ಅದರ್ ಏರಿಯಾ, ದಿಸ್ ಡಾಗ್ ವಿಲ್ ಸ್ಟಾರ್ಟ್ ಶೌಟಿಂಗ್, ಬೊಗಳಿಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಲ್ವಾ? ಹಾಗೆ ಚಾರ್ಜ್ಗಳು ಕೂಡ. ಒನ್ಸ್ ದಟ್ ಸೆಕೆಂಡ್ ಡಾಗ್, ಓಕೆ, ಆಫ್ಟರ್ ಸಮ್ ಟೈಮ್, ಆಫ್ಟರ್ ಸ್ಮಾಲ್ ಕಾನ್ವರ್ಸೇಷನ್, ಅವು ಬೊಗಳ್ಕೊಂಡು ಏನೋ ಮಾಡಿಕೊಂಡು ಫ್ರೆಂಡ್ ಆಗ್ಬಿಡ್ತವೆ. ಒನ್ಸ್ ದೇ ಬಿಕಮ್ ಫ್ರೆಂಡ್ಸ್, ನೋ, ದೇ ಜಾಯಿನ್ ಟುಗೆದರ್, ನೋ ದೇ ಬೋತ್ ವಿಲ್ ಅಪೋಸ್ ದ ಥರ್ಡ್ ಡಾಗ್. ಈಗ ಫಸ್ಟ್ ಡಾಗ್ ಸುಮ್ಮನೆ ಇತ್ತು, ಎರಡನೇ ಡಾಗ್ ಬಂದಾಗ ಸ್ವಲ್ಪ ಹೊತ್ತು ಬೊಗಳಿತು, ಆಮೇಲೆ ಅವೇನೋ ಮಾತಾಡಿಕೊಂಡು ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರು. ಇವಾಗ ಅವೆರಡೂ ಒಂದೇ ಕಡೆ ಓಡಾಡ್ಕೊಂಡಿದ್ದಾವೆ. ಈಗ ಬೇರೆ ಇನ್ನೊಂದು 3ನೇ ನಾಯಿ ಬರುತ್ತೆ ಅಂತ ಇಟ್ಕೊಳ್ಳಿ, ಥರ್ಡ್ ಡಾಗ್ ವಿಲ್ ಕಮ್, ಥರ್ಡ್ ಚಾರ್ಜ್. ಅವಾಗ ಇವೆರಡು ಸೇರಿ ಇದ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಗೊತ್ತಾಯ್ತಾ? ಹಾಗೆ ಫೋರ್ತ್ ಡಾಗ್, ಈ 3 ಸೇರ್ಕೊಂಡು ಇದ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಹೀಗೆ ಚಾರ್ಜ್ಗಳು ಮಲ್ಟಿಪ್ಲೈ ಆಗ್ತಾ ಆಗ್ತಾ ಅವುಗಳ ಎಫೆಕ್ಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸುಮ್ಮನೆ ಅನಾಲಜಿ, ಅಂದರೆ ನಿಮಗೆ ಚಾರ್ಜಿನ ಬಗ್ಗೆ ಒಂದು ಐಡಿಯಾ ಬರಲಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಮೇಲೆ ಚಾರ್ಜ್ ಈಸ್ ಈಕ್ವಲೆಂಟ್ ಟು ಡಾಗ್ ಅನ್ನೋ ಥರ ಟ್ರೀಟ್ ಮಾಡಬೇಡಿ. ಓಕೆ, ನಾವು ಲೆಟ್ ಮಿ ಪ್ರೊಸೀಡ್ ಫರ್ದರ್. ಇಷ್ಟೊತ್ತು ನಾನು ಚಾರ್ಜ್ಗಳ ಬಗ್ಗೆ, ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದೆ. ನಾವು ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಇಫ್ ಐ ಕೀಪ್ ಎ ಡೈಪೋಲ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇದೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಇದು ಗೊತ್ತಿದೆ, ಈ ಥರ ಪ್ಯಾರಲಲ್ ಲೈನ್ಸ್ ಬರದೆ ಅಂದರೆ ಇಟ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾನೊಂದು ಡೈಪೋಲನ್ನು ಇಡ್ತೀನಿ. ಆಮೇಲೆ ಈ ಆರೋ ಮಾರ್ಕ್ ಏನನ್ನ ಪ್ರೆಸೆಂಟ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್
ಫೀಲ್ಡ್ ಈಸ್ ಫ್ರಮ್ ಪಾಸಿಟಿವ್ ಸೈಡ್ ಟು ನೆಗೆಟಿವ್ ಸೈಡ್. ಆರೋ ಮಾರ್ಕ್ ಯಾವ ಕಡೆಗೆ ಇದೆಯಾ, ಅದು ನೆಗೆಟಿವ್ ಕಡೆ ಅಂತ ತಿಳ್ಕೋಬೇಕು. ಆಮೇಲೆ ಡೈಪೋಲ್ ಬಗ್ಗೆ ನಿಮಗೆ ಗೊತ್ತು, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಗೊತ್ತಾಯ್ತಲ್ವಾ, ಇದು ಡೈಪೋಲ್. ಇದು ಈ ಥರದ ಒಂದು ಡೈಪೋಲ್ ಅನ್ನು ಇಟ್ಟಿದ್ದೀನಿ. ಡೈಪೋಲ್ ಆಕ್ಸಿಸ್ ಈಸ್ ನೌ ಮೇಕಿಂಗ್ ಸಮ್ ಆಂಗಲ್ ಥೀಟಾ ವಿತ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ನೌ ವಾಟ್ ವಿಲ್ ಹ್ಯಾಪನ್, ಸಿ ಐ ಆಲ್ರೆಡಿ ಸೆಡ್ ದಿಸ್ ಎಂಡ್ ಈಸ್ ನೆಗೆಟಿವ್ ಎಂಡ್, ದಿಸ್ ಎಂಡ್ ಈಸ್ ಪಾಸಿಟಿವ್ ಎಂಡ್. ಸೊ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಷನ್, ಸೊ ಡೈಪೋಲ್ ವಿಲ್ ಮೂವ್ ಲೈಕ್ ದಿಸ್ ವಿಲ್ ಮೂವ್ ಲೈಕ್ ದಿಸ್. ಅಂದರೆ ಡೈಪೋಲ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್. ಇದನ್ನು ನಾನು ಪ್ರೀವಿಯಸ್ ಚಾಪ್ಟರ್ ಕೂಡ ಹೇಳಿದ್ದೀನಿ. ಅಂಡ್ ಆಲ್ಸೋ ವಿ ಡಿರೈವ್ಡ್ ದಿ ಈಕ್ವೇಶನ್ ಟಾರ್ಕ್ ಈಸ್ ಈಕ್ವಲ್ ಟು PE sin theta ಅಂತ, where P is the dipole moment, E is the electric field, theta is this angle. ಓಕೆ, ಈಗ ನಾನು ಡೈಪೋಲ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಡೈಪೋಲ್ ಏನಾಗುತ್ತೆ, ತಿರುಗುತ್ತೆ, ಅಂದ್ರೆ ರೊಟೇಟ್ ಆಗುತ್ತೆ. ಈ ರೀತಿ ರೊಟೇಟ್ ಮಾಡಲಿಕ್ಕೆ ವರ್ಕ್ ಆಗಬೇಕಲ್ವಾ? ಎಸ್, ವರ್ಕ್ ಆಗಬೇಕು. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನು ಮೂವ್ ಮಾಡಲಿಕ್ಕೆ ವರ್ಕ್ ಹ್ಯಾಸ್ ಟು ಬಿ ಡನ್ ಅಲ್ವಾ? ಎಸ್, ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಆ ವರ್ಕ್ ಏನಾಗುತ್ತೆ, ಏನೂ ಆಗಲ್ಲ. ಮಾಡಿದಂಥ ಕೆಲಸ, ಪಟ್ಟಂತ ಪರಿಶ್ರಮ, ನೀವು ಹಾಕಿದಂಥ ಎಫರ್ಟು ಎಲ್ಲೂ ವೇಸ್ಟ್ ಆಗೋದಿಲ್ಲ. ಅದು ಇನ್ನೊಂದು ಫಾರಮ್ಗೆ ಕನ್ವರ್ಟ್ ಆಗಿರುತ್ತೆ. ನೋಡಿ, ಫಿಸಿಕ್ಸನ್ನು ನಾನು ಹೇಳ್ತಾ ಮಧ್ಯೆ ಮಧ್ಯೆ ಫಿಲಾಸಫಿ ಕೂಡ ಹೇಳ್ತಾ ಇದ್ದೀನಿ. ನೀವು ಸಿನ್ಸಿಯರಾಗಿ ಏನೇ ಕೆಲಸ ಮಾಡಿದರೂ ಕೂಡ ಅದು ಒಂದು ಚೂರೂ ವೇಸ್ಟ್ ಆಗಲ್ಲ, ಅದು ರಿಟರ್ನ್ ಬಂದೇ ಬರುತ್ತೆ ನಿಮಗೆ. ಅಯ್ಯೋ, ನಾನು ಇದು ಓದೇ ವೇಸ್ಟ್ ಅಂತ ಅಂದ್ಕೊಂಡ್ಲೇಬೇಡಿ. ಅಯ್ಯೋ, ಇವತ್ತೇನೋ ಮಾಡಿದೆ, ನನಗೆ ಏನೂ ಗೊತ್ತಾಗಲಿಲ್ಲ, ವೇಸ್ಟ್ ಅಂತ ಅಂದ್ಕೋಬೇಡಿ. ವೇಸ್ಟ್ ಅನ್ನೋದು ಯಾವುದೂ ಇಲ್ಲ ವಿದ್ಯಾರ್ಥಿಗಳಲ್ಲಿ. ವೇಸ್ಟ್ ಅನ್ನೋದು ಯಾವುದು, ನೀವು ಸುಮ್ಮನೆ ಕಾಲ ವೇಸ್ಟ್ ಮಾಡ್ತಿರಲ್ಲ, ಟೈಮು ಏನೂ ಮಾಡದೆ ಮಾಡ್ತಿರಲ್ಲ, ಸುಮ್ಮನೆ ಸೋಮಾರಿಗಳ ಥರ, ಅದು ವೇಸ್ಟ್ ಅಷ್ಟೇ. ಓದ ಕೂತ್ಕೊಂಡ್ರೆ ಅದು ವೇಸ್ಟ್ ಅಲ್ವೇ ಅಲ್ಲ. ಇರಲಿ ಬನ್ನಿ. ಸೊ ಇವಾಗ ರೊಟೇಟ್ ಆಗಲಿಕ್ಕೆ ನಾನು ವರ್ಕನ್ನು ಮಾಡಿದ್ನಲ್ವಾ, ವರ್ಕ್ ಏನಾಗುತ್ತೆ, ದಟ್ ವರ್ಕ್ ಕನ್ವರ್ಟ್ಸ್ ಇಂಟು ಎನರ್ಜಿ. ದಟ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಫಾರಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಡೈಪೋಲ್ಸ್. ಗಾಟ್ ಇಟ್? ಸೊ ಈ ಡೈಪೋಲ್ಗಳ ಒಳಗಡೆ, ಅಂದರೆ ಡೈಪೋಲ್ಗಳಿಗೆ ತಿರುಗೋದ್ರಿಂದ ಅಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ ಅನ್ನೋದು ಎಷ್ಟು ವರ್ಕ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಲೆಟ್ ಅಸ್ ಸೇ ಸ್ಮಾಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು DW. DW ಈಸ್ ಈಕ್ವಲ್ ಟು ರೊಟೇಷನಲ್ ಮೋಷನ್ ಅಲ್ವಾ? ರೊಟೇಷನಲ್ ಮೋಷನ್ ಆಗಿರೋದ್ರಿಂದ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಅದು ಟಾರ್ಕ್ ಇಂಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಫಸ್ಟ್ PUC ನಲ್ಲಿ ಓದಿದ್ದೀರಾ. ನಾರ್ಮಲ್ ಮೂಮೆಂಟಲ್ಲಿ ಆದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ರೊಟೇಷನಲ್ ಎಫೆಕ್ಟ್ ಆಗಿರೋದ್ರಿಂದ ಟಾರ್ಕ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಟೋಟಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಟೌ ಇಂಟು ಡಿ ಥೀಟಾ. ಇಂಟಿಗ್ರಲ್ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿ ತನಕ, ಇದು ಯಾವುದೋ ಒಂದು ಪೊಸಿಷನ್ನಲ್ಲಿದೆ, ಇನ್ಯಾವುದೋ ಒಂದು ಪೊಸಿಷನ್ಗೆ ರೊಟೇಟ್ ಆಗುತ್ತೆ. ಇವಾಗ ಡೈಪೋಲ್ ಹೀಗಿದೆ, ಹೀಗೆ ರೊಟೇಟ್ ಆಗುತ್ತೆ, ಅಥವಾ ಹೀಗಿದೆ, ಹೀಗೆ ರೊಟೇಟ್ ಆಗುತ್ತೆ. ಒಟ್ಟಾರೆ ಇಟ್ ಈಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಥೀಟಾ ನಾಟ್ ಟು ಫೈನಲ್ ಪೊಸಿಷನ್ ಥೀಟಾ. ಆಯ್ತಾ? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಟ್ ಮೀ ರಿಮೂವ್ ದಿಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಟಾರ್ಕ್ PE sin theta into d theta between the limits theta naught and theta 1. That is equal to PE outside I will take out. What is the integration of sin theta? ಇಷ್ಟೊತ್ತಿಗಾಗಲೇ ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಇಂಟೆಗ್ರೇಷನ್ ಅನ್ನು ಹೇಳ್ಕೊಟ್ಟಿರ್ತಾರೆ. ಇಂಟೆಗ್ರೇಷನ್ ಆಫ್ sin theta is minus cos theta. ಲಿಮಿಟ್ಸ್ ಅನ್ನು ಅಪ್ಲೈ ಮಾಡ್ತೀನಿ, theta naught to theta. Got it? ಸೊ ಈಗ ಮೈನಸ್ ಸೈನ್ ಅನ್ನು ನಾನು ರಿಮೂವ್ ಮಾಡಿಬಿಟ್ಟು PE cos theta ಇಂಟು ಥೀಟಾ ನಾಟ್ ಥೀಟಾನ ಇಂಟರ್ಚೇಂಜ್ ಮಾಡ್ತೀನಿ. ಇದು ಇಂಟೆಗ್ರೇಷನ್ ಅಲ್ಲಿ ಬರ್ತಕ್ಕಂಥ ಒಂದು ರೂಲ್. ಅದು ಅಲ್ಲಿಗೆ ಇದು ಥೀಟಾ ನಾಟ್ ಆಗುತ್ತೆ, ಇದು ಥೀಟಾ ಆಗುತ್ತೆ. ಸರಿನಾ? ಸೊ ಅಪ್ಲೈ ಮಾಡಿ. ದಟ್ ಈಸ್ PE cos theta naught minus cos theta. ಫಸ್ಟ್ ಅಪ್ಪರ್ ಲಿಮಿಟ್, ಆಮೇಲೆ ಲೋಯರ್ ಲಿಮಿಟ್. ಗೊತ್ತಾಯ್ತಲ್ವಾ? ಇದು ಕೂಡ ಬರುವಂಥ ಕ್ವಶನ್ನೇ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಡೈಪೋಲ್ ಅಂತ. ಸೊ ಅಲ್ಲಿಗೆ ಇದೇನಾಯಿತು, cos theta naught minus cos theta. ಥೀಟಾ ನಾಟ್ ಅನ್ನೋದೇನು ಇನಿಷಿಯಲ್ ಪೊಸಿಷನ್, ಥೀಟಾ ಅನ್ನೋದೇನು ಫೈನಲ್ ಪೊಸಿಷನ್. ನಾರ್ಮಲಿ ನಾವು ಏನು ಮಾಡ್ತೀವಿ, ಡೈಪೋಲ್ ಇನಿಷಿಯಲ್ ಈ ಥರ ಇತ್ತು ಅಂತ ಇಟ್ಕೋತೀವಿ, ಅಂದರೆ ಈ ಓರಿಯೆಂಟೇಷನ್ ಅಲ್ಲಿ ಇತ್ತು ಅಂತ ಇಟ್ಕೋತೀವಿ. ಹಿಂಗಿದ್ದಾಗ ಥೀಟಾ ಎಷ್ಟಾಗಬೇಕು ಹೇಳಿ, 90 ಡಿಗ್ರಿ ಆಗಬೇಕು. ಸೊ ಲೆಟ್ ಥೀಟಾ ನಾಟ್ ಈಸ್ ಈಕ್ವಲ್ ಟು 90 ಡಿಗ್ರಿ.
ಅವಾಗ ಕಾಸ್ ಥೀಟಾ ನಾಟ್ ಎಷ್ಟು ಕಾಸ್ 90. ವಾಟ್ ಈಸ್ ಕಾಸ್ 90? 0. ಅಲ್ಲಿಗೆ ವರ್ಕ್ ಡನ್ ಈಸ್ ನೌ ಕನ್ವರ್ಟೆಡ್ ಇಂಟು ಎನರ್ಜಿ. ಡಬ್ಲ್ಯೂನ ನಾನು ಯು ಅಂತ ಬರೆದು ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಡಬ್ಲ್ಯೂ ಬರ್ಕೊಂಡ್ಬರ್ತೀನಿ. ಇನ್ನೇನು ಕೊನೆ ಸ್ಟೆಪ್ ಬಂತು ಅನ್ಬೇಕಾದ್ರೆ ಯು ಅಂತ ಬರೆದು ಬಿಡ್ತೀನಿ. ಯು ಈಸ್ ಈಕ್ವಲ್ ಟು ಮೈನಸ್ ಪಿ ಕಾಸ್ ಥೀಟಾ. ಅರ್ಥ ಆಯ್ತಾ? ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಡೈಪೋಲ್. ಇದನ್ನ ಬೇಕಾದ್ರೆ ಮೈನಸ್ ಪಿ ಡಾಟ್ ಇ ಅಂತ ಕೂಡ ಬರಿಬಹುದು. ಯಾಕೆಂದ್ರೆ ಪಿ ಕಾಸ್ ಥೀಟಾ, ಪಿ ಸೈನ್ ಥೀಟಾ ಇದ್ರೆ ಪಿ ಕ್ರಾಸ್ ಇ ಬರಿತೀವಿ. ಪಿ ಕಾಸ್ ಥೀಟಾ ಇದ್ರೆ ಪಿ ಡಾಟ್ ಇ ಅಂದ್ರೆ ಡಾಟ್ ಪ್ರಾಡಕ್ಟ್ ಅದು. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಡೈಪೋಲ್ ವೆನ್ ಇಟ್ ಈಸ್ ಕೆಪ್ಟ್ ಇನ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಕೋರ್ಸ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಡೈಪೋಲ್ ಹಿಂಗೆ ತಿರುಗುತ್ತೆ, ಇಷ್ಟು ಎನರ್ಜಿ ಅದರಲ್ಲಿ ಸ್ಟೋರ್ ಆಗುತ್ತೆ. ಈಗ ಒಂದು ಪ್ರಶ್ನೆ, ಥೀಟಾ 0 ಡಿಗ್ರಿ ಅಂತ ತಗೊಳ್ಳೋಣ. ಅಂದರೆ ಡೈಪೋಲು ಹೀಗೆ ರೊಟೇಟ್ ಆಗಿ ಇಲ್ಲಿ ನಿಂತಿದೆ. ಅಂದರೆ ಇಟ್ ಈಸ್ ನೌ ಅಲಾಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಅವಾಗ ಏನಾಗುತ್ತೆ ಎನರ್ಜಿ? ಮೈನಸ್ ಪಿ ಇ ಕಾಸ್ 0. ಮೈನಸ್ ಪಿ ಇ ಕಾಸ್ 0 ಅಂದರೆ ಯು ಈಸ್ ಈಕ್ವಲ್ ಟು ಮೈನಸ್ ಪಿ ಇ ಅಷ್ಟೇ ಅಲ್ವಾ? ಅಂದರೆ ಇಫ್ ದ ಡೈಪೋಲ್ ಈಸ್ ರೊಟೇಟೆಡ್ ಫ್ರಮ್ ಪರ್ಪೆಂಡಿಕ್ಯುಲರ್ ಪೊಸಿಷನ್ ಟು ನಾರ್ಮಲ್ ಅಲಾಂಗ್ ದ ಫೀಲ್ಡ್ ಡೈರೆಕ್ಷನ್. ಹಿಂಗಿದ್ದಂಥ ಡೈಪೋಲನ್ನು ನೀವು ಹಿಂಗೆ ತಿರುಗಿಸಿದ್ರೆ ಇಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ, ಅದು ಮೈನಸ್ ಪಿ. ಇದೇ ಡೈಪೋಲನ್ನು ಹಿಂಗೆ ತಿರುಗಿಸಿದ್ರೆ ಅಂದರೆ ಉಲ್ಟಾ ತಿರುಗಿಸಿದ್ರೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಆಪೋಸಿಟ್ ತಿರುಗಿಸಿ ನೋಡ್ರಪ್ಪ, ಹಿಂಗಿತ್ತು ಹಿಂಗೆ ತಿರುಗಿಸಿದೆ 0 ಡಿಗ್ರಿ ಆಯಿತು. ಹಿಂಗೆ ತಿರುಗಿಸಿದ್ರೆ ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಸೊ ಇಫ್ ಇದು ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿಗೆ, ಇಫ್ ಥೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂದರೆ ಆಪೋಸಿಟಿಗೆ ತಿರುಗಿಸಿದಾಗ ಯು ಈಸ್ ಈಕ್ವಲ್ ಟು ಏನಾಗುತ್ತೆ? ಕಾಸ್ 180 ಬರಿಬೇಕಲ್ವಾ? ಕಾಸ್ 180 ಬಂದು +1, ಸಾರಿ -1, ಸಾರಿ -1 ಮೈನಸ್ ಸೇರಿದ್ರೆ ಪ್ಲಸ್ ಆಗುತ್ತೆ. ಅಲ್ಲಿಗೆ ಪಿ ಇ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇದು ಡೈಪೋಲ್ ಈಸ್ ಲೈಯಿಂಗ್ ಅಲಾಂಗ್ ದ ಫೀಲ್ಡ್ ಡೈರೆಕ್ಷನ್, ವರ್ಕ್ ಡನ್ ಈಸ್ ಮಿನಿಮಮ್, ಪೊಟೆನ್ಷಿಯಲ್ ಎನರ್ಜಿ ಈಸ್ ಮಿನಿಮಮ್. ಇದು ಡೈಪೋಲ್ ಈಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್, ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಈಸ್ ಆಲ್ಸೋ ಮ್ಯಾಕ್ಸಿಮಮ್. ವಿದ್ಯಾರ್ಥಿಗಳು ಇದು 1 ಮಾರ್ಕಿಗೆ ಕೇಳಬಹುದು. ವೆನ್ ದ ವರ್ಕ್ ಡನ್ ಈಸ್ ಮಿನಿಮಮ್, ವೆನ್ ದ ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್. ಇಫ್ ದ ಡೈಪೋಲ್ ಈಸ್ ಲೈಯಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ field, work done is minimum. When the dipole is opposite to the field, work done is maximum. When the work done is 0, when the dipole is perpendicular to field, theta 0, sorry theta 90, cos 90 0. So perpendicular idre 0, along the field idre ಮೈನಸ್ ಪಿ ಇ, ಅಪೋಸಿಟ್ ದ ಡೈರೆಕ್ಷನ್ ಇದ್ರೆ ಪ್ಲಸ್ ಪಿ. ಸೊ ಡೈಪೋಲು ನೋಡಿ ಹೀಗೆ 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 ರೊಟೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ, ಸೊ ಹಾಗೆ ರೊಟೇಟ್ ಆದಾಗ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಒಂದು ಡೈಪೋಲು ಇನ್ನೊಂದು ಡೈಪೋಲು ಡಿಕ್ಕಿ ಹೊಡಿತೇವೆ ಅಲ್ವಾ? ಸೊ ಅವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಎಷ್ಟು ಎನರ್ಜಿ? ಇಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ನಿಮಗೆ. ಈ ಥರ ರೊಟೇಟ್ ಆಗೋದ್ರಿಂದ, ಡೈಪೋಲ್ಗಳು ರೊಟೇಟ್ ಆಗೋದ್ರಿಂದ, ಒಂದಕ್ಕೊಂದು ಡಿಕ್ಕಿ ಹೊಡೆಯೋದ್ರಿಂದ ಎನರ್ಜಿ ಏನು ರಿಲೀಸ್ ಆಗುತ್ತಲ್ಲ ಅದು ಹೀಟ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಹೀಟ್. ದಿಸ್ ಪ್ರಾಪರ್ಟಿ ಈಸ್ ಯೂಸ್ಡ್ ಇನ್ ಮೈಕ್ರೋವೇವ್ ಓವನ್ಸ್. ನಿಮ್ಮ ಮನೆಯಲ್ಲಿ ಇರ್ಬೋದು ಓವನ್, ಅಥವಾ ಬೇಕ್ರಿನಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನೋಡಿರ್ಬೋದು ಓವನ್ ವರ್ಕ್ ಆಗೋದೇ ಡೈಪೋಲಿನ ರೊಟೇಷನಲ್ ಕಾನ್ಸೆಪ್ಟ್ ಅಲ್ಲಿ. ನೋಡಿ, ನೀರಿನಲ್ಲಿ ಡೈಪೋಲ್ಸ್ ಇರುತ್ತೆ. I will explain more about dipoles and dielectrics in the next video. ನೀರಿನಲ್ಲಿ ಡೈಪೋಲ್ಸ್ ಇರುತ್ತೆ. ನೀರಿನ ಮಾಲಿಕ್ಯೂಲ್ಸ್ ಎಲ್ಲ ಡೈಪೋಲ್ಗಳೇ ಅವು. ಆ ಡೈಪೋಲ್ಗಳು, ನೀರಿನ ಮಾಲಿಕ್ಯೂಲ್ ಹಿಂಗೆ 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 ಫಾಸ್ಟಾಗಿ ತಿರುಗಿದಾಗ ಒಂದಕ್ಕೊಂದು ಡಿಕ್ಕಿ ಹೊಡೆದು ಹೀಟ್ ರಿಲೀಸ್ ಆಗುತ್ತೆ. ಆ ಹೀಟಿಂದನೇ ನಾವು ಊಟನ ಬಿಸಿ ಮಾಡ್ಬೋದು, ಕೇಕನ್ನು ಸಾರಿ ಪಪ್ಸನ್ನು ಅಥವಾ ಇನ್ಯಾವುದಾದ್ರು ಬನ್ನನ್ನು ಬಿಸಿ ಮಾಡೋದು, ಅಥವಾ ಫುಡ್ ಐಟಮನ್ನು ಬಿಸಿ ಮಾಡೋದು, ಇದೆಲ್ಲ ಮಾಡ್ಬೋದು. ಹಾಲನ್ನು ಕಾಯಿಸ್ಬೋದು. ಮೈಕ್ರೋವೇವ್ ಓವನಲ್ಲಿ ಹೀಟ್ ಪ್ರೊಡ್ಯೂಸ್ ಆಗೋದು, ಇಟ್ ಈಸ್ ಟೋಟಲಿ ಬೇಸ್ಡ್ ಅಪಾನ್ ದಿ ರೊಟೇಷನ್ motion of dipoles. When dipoles rotate, when they placed in electric field, they collide against each other. ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಈ ತರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಷ್ಟು ಪೊಟೆನ್ಷಿಯಲ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಡೈಪೋಲ್ಗೆ ಸಂಬಂಧಪಟ್ಟಂಗೆ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಸೊ ನೌ ಐ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಡಕ್ಟರ್. ಪರ್ಫೆಕ್ಟ್ ಕಂಡಕ್ಟರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಪರ್ಫೆಕ್ಟ್ ಕಂಡಕ್ಟರ್ ಏನು? ಪರ್ಫೆಕ್ಟ್ ಕಂಡಕ್ಟರ್ ಎಲೆಕ್ಟ್ರೋ
ಎಲೆಕ್ಟ್ರೋಸ್ಟಾಟಿಕ್ಸ್ ಬಗ್ಗೆ ಒಂದು 2-3 ಪಾಯಿಂಟನ್ನು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಪರ್ಫೆಕ್ಟ್ ಕಂಡಕ್ಟರ್. ಡೈಪೋಲ್ ಅನ್ನೋದು ಒಂದು ಕಾಂಬಿನೇಷನ್. ಏನು ಕಾಂಬಿನೇಷನ್ ಅದು? ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಿನ ಕಾಂಬಿನೇಷನ್. ಈ ಡೈಪೋಲ್ಸ್ ಎಲ್ಲಿರ್ತವೆ? ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಇರ್ತವೆ. ಆಮೇಲೆ ಈ ಡೈಪೋಲ್ಸ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಫ್ರೀ ಆಗಿ ಮೂವ್ ಆಗಕ್ಕೆ ಸಾಧ್ಯ ಇಲ್ಲ. ದೇ ಆರ್ ನಾಟ್ ಫ್ರೀ. ಆದರೆ ಕಂಡಕ್ಟರ್ನಲ್ಲಿ ಅದು ಸಿಲ್ವರ್ ಇರಲಿ, ಗೋಲ್ಡ್ ಇರಲಿ, ಕಾಪರ್ ಇರಲಿ, ಐರನ್ ಇರಲಿ, ದೇ ಆರ್ ಆಲ್ ವೆರಿ ಗುಡ್ ಕಂಡಕ್ಟರ್ಸ್, ಯು ನೋ. ಸೊ ಇನ್ಸೈಡ್ ದಿ ಕಂಡಕ್ಟರ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಇದನ್ನು ನಾನು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕಂಡಕ್ಟರ್ನ ಒಳಗಡೆ ಎಲೆಕ್ಟ್ರಾನ್ಸ್ಗಳು ತುಂಬ ಫ್ರೀಯಾಗಿ ಓಡಾಡ್ಕೊಂಡಿರ್ತವೆ. ಅವನ್ನ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ, ಮತ್ತೆ ಫ್ರೀ ಚಾರ್ಜಸ್ ಅಂತ ಕರೀತಾರೆ. ಆಯ್ತಾ? ಸೊ ಒಂದು ಕಂಡಕ್ಟರ್ ಇದೆ, ಅದು ಸಾಲಿಡ್ ಸ್ಪಿಯರ್ ಆಗಿರ್ಬೋದು, ಹ್ಯಾಲೋ ಸ್ಪಿಯರ್ ಆದರೂ ಆಗಿರ್ಬೋದು. ಒಂದು ಐರನ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ. ಇದರ ಒಳಗಡೆ ಕೋಟ್ಯಾಂತರ ಎಲೆಕ್ಟ್ರಾನ್ಸ್, ಕೋಟ್ಯಾಂತರ ಅಲ್ಲ, ಕೋಟಿ ತರ ಎಲೆಕ್ಟ್ರಾನ್ಸ್ ಇರ್ತವೆ. ಅವೆಲ್ಲ ಒಳಗಡೆ ಫ್ರೀಯಾಗಿ ಓಡಾಡ್ಕೊಂಡಿರ್ತವೆ. ಆಯ್ತಾ? ಇಷ್ಟೇ ಎಲೆಕ್ಟ್ರಾನ್ಸ್ ಇದ್ರೂ ಲೆಟ್ ದೇರ್ ಬಿ ಎನಿ ನಂಬರ್ ಆಫ್ ಚಾರ್ಜಸ್, ಒನ್ ಥಿಂಗ್ ಈಸ್ ಶೋರ್, ಇನ್ಸೈಡ್ ದಿ ಕಂಡಕ್ಟರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಝೀರೋ. ಟೋಟಲ್ ಇಂಟೆನ್ಸಿಟಿ ಇನ್ಸೈಡ್ ದಿ ಕಂಡಕ್ಟರ್ ಈಸ್ ಝೀರೋ. ಆಲ್ವೇಸ್ ಕಂಡಕ್ಟರ್ intensity exists only outside, at that too when there are excess charges. But in conductor, inside the conductor, there is no electric field. ಆಯ್ತಾ? ಏನೇ ಚಾರ್ಜಸ್ ನೀವು ಎಕ್ಸ್ಟ್ರಾ ಕೊಟ್ಟರೂ ಕೂಡ ಆ ಚಾರ್ಜಸ್ ಸರ್ಫೇಸಿನ ಮೇಲೆ ಉಳ್ಕೊಳ್ತವೆ ಹೊರತು, ಆಯ್ತಾ, ಸರ್ಫೇಸ್ನ ಮೇಲೆ ಡಿಸ್ಟ್ರಿಬ್ಯೂಟ್ ಆಗ್ತವೆ ಹೊರತು ಮತ್ತೆ ಒಳಗಡೆ ಹೋಗೋದಿಲ್ಲ. ಸೊ ವೆನ್ ಚಾರ್ಜಸ್ ಆರ್ ಗಿವನ್ ಟು ದ ಕಂಡಕ್ಟರ್, ದೇ ಸ್ಟೇ ಆನ್ ದ ಸರ್ಫೇಸ್. ಆಮೇಲೆ ಈ ಸರ್ಫೇಸಿನ ಮೇಲೆ ಎಲ್ಲ ಕಡೆಗೂ ಕೂಡ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಸೇಮ್ ಪೊಟೆನ್ಷಿಯಲ್ ಇರೋದ್ರಿಂದ ಸರ್ಫೇಸ್ ಆಫ್ ದಿ ಕಂಡಕ್ಟರ್ ಈಸ್ ಕನ್ಸಿಡರ್ಡ್ ಆಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಕೇಳಿಸ್ಕೊತಾ ಇದ್ದೀರಾ? ಮೊದಲನೇದಾಗಿ ಇನ್ಸೈಡ್ ದಿ ಕಂಡಕ್ಟರ್ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಈವನ್ ದೋ ದೇರ್ ಆರ್ ಫ್ರೀ ಚಾರ್ಜಸ್, ಇಂಟೆನ್ಸಿಟಿ ಈಸ್ ಝೀರೋ. ಬಟ್ ಇಂಟೆನ್ಸಿಟಿ ಝೀರೋ ಆದರೂ ಕೂಡ ಪೊಟೆನ್ಷಿಯಲ್ ಇರುತ್ತೆ. ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಇನ್ಸೈಡ್ ದಿ ಚಾರ್ಜ್ಡ್ ಕಂಡಕ್ಟರ್. If you give extra charges on the surface, they stay only on the surface. They will distribute on the surface, and on the surface potential remains same everywhere. V is same everywhere. Because of that, the surface of the conductor is known as equipotential surface. ಗೊತ್ತಾಯ್ತಲ್ವಾ? ಆಮೇಲೆ ಈ ಸರ್ಫೇಸಿನ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗೇನೆ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ perpendicular and it is given by sigma divided by epsilon naught. ಇದನ್ನ ಆಲ್ರೆಡಿ ಗಾಸ್ ಥಿಯರಮ್ ಇಂದ ನಾವು ಪ್ರೂವ್ ಮಾಡಿದ್ದೀವಿ. ವಾಟ್ ಈಸ್ ಸಿಗ್ಮಾ? ಸಿಗ್ಮಾ ಇಸ್ ನಥಿಂಗ್ ಬಟ್ ಚಾರ್ಜ್ ಡೆನ್ಸಿಟಿ. ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಡಿವೈಡೆಡ್ ಬೈ ವಾಲ್ಯೂಮ್. ಓಕೆ, ಸೊ 4 ಪಾಯಿಂಟ್ ಹೇಳಿದೆ. ಮೊದಲನೇದಾಗಿ ಇನ್ಸೈಡ್ ದಿ ಕಂಡಕ್ಟರ್ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಫ್ರೀ ಚಾರ್ಜಸ್. ಎರಡನೇದು, ಈ ಒಂದು ಚಾರ್ಜಸ್ ಆರ್ ಪ್ಲೆಂಟಿ ಇನ್ ನಂಬರ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಝೀರೋ ಬಟ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್. ಮೂರನೇದು, ಆನ್ ದ ಸರ್ಫೇಸ್ charges reside, potential is constant. ನಾಲ್ಕನೇದು, surface of the conductor is considered as equipotential surface. And ಐದನೇ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ is always perpendicular to the surface and it is given by E is equal to sigma by epsilon naught. ಅರ್ಥ ಆಯ್ತಲ್ವಾ? ಈಗ ಇದು ಸಾಲಿಡ್ ಸ್ಪಿಯರ್ ಅಂತ ಅಂದ್ಕೊಳ್ಳೋಣ. ಈ ಸಾಲಿಡ್ ಸ್ಪಿಯರ್ ನಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಅಂದ್ಕೊಳ್ಳಿ, ಒಂದು ಟೊಳ್ಳು ಕ್ಯಾವಿಟಿ ಇದೆ ಅಂತ ಇಟ್ಕೊಳ್ಳಿ. ಈ ಕ್ಯಾವಿಟಿನಲ್ಲಿ ಇವಾಗ ಏನು ಎಲೆಕ್ಟ್ರಿಕ್ ಫೀಲ್ಡಿನ ಕತೆ? ಇಲ್ಲೆಲ್ಲ ಚಾರ್ಜಸ್ ಇದೆ, ಇಲ್ಲೆಲ್ಲ ಫ್ರೀ ಚಾರ್ಜಸ್ ಇದಾವೆ, ಇಲ್ಲೂ ಚಾರ್ಜಸ್ ಇದಾವೆ. ಆದರೂ ಜ್ಞಾಪಿಸ್ಕೊಳ್ಳಿ, ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ. ಕಾರನ್ನು ಓಡಿಸ್ಕೊಂಡು ಹೋಗ್ತಿರ್ತೀರಾ, ಮಳೆ ಬರಬೇಕಾದ್ರೆ ಗುಡುಗು ಸಿಡ್ಲು ಆಗ್ತಾ ಇರುತ್ತೆ, ಕಾರ್ ಒಳಗಡೆನೆ ಕೂತ್ಕೊಂಡಿದ್ರೆ ನೀವು ಬಹಳ ಸೇಫ್ ಅಂತ ಹೇಳಿದೆ. ಆ ಪಾಯಿಂಟ್ ಇಲ್ಲಿ ಬರ್ತಾ ಇದೆ. ಈಗ ಒಳಗಡೆ ಕ್ಯಾವಿಟಿ ಇದೆ, ಇಲ್ಲಿ ಎಷ್ಟೇ ಚಾರ್ಜಸ್ ಇದ್ರು, ಅದಲ್ಲದೆ ನೀವು ಎಕ್ಸ್ಟ್ರಾ ಏನೇ ಚಾರ್ಜಸ್ ಕೊಟ್ಟರೂ ಕೂಡ ಒಳಗಡೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಇದನ್ನ ನಾವು ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅಂದ್ರೆ ಈ ಪೋರ್ಷನ್ ಫುಲ್ ಕವರ್ ಆಗಿದೆ, ಶೀಲ್ಡ್ ಆಗಿದೆ. ಶೀಲ್ಡಿಂಗ್ ಅಂದ್ರೆ ಕವರ್ ಆಗೋದು. ಈ ಒಳಗಡೆ ಜಾಗದಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಲ್ವೇ ಇಲ್ಲ. ಸುತ್ತಲೂ ಎಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರು, ಸುತ್ತಲೂ ಎಷ್ಟೇ ಚಾರ್ಜಸ್ ಇದ್ರು, ಒಳಗಡೆ ಮಾತ್ರ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಝೀರೋ. ದಿಸ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್
ಎಲೆಕ್ಟ್ರಿಕ್ ಶೀಲ್ಡಿಂಗ್. ಆಮೇಲೆ ನೀವು ಇನ್ನು ಹೊರಗಡೆ ಚಾರ್ಜಸ್ ಅನ್ನು ಜಾಸ್ತಿ ಮಾಡಿದ್ರು ಕೂಡ ಇಟ್ ವೋಂಟ್ ಚೇಂಜ್. ಇಟ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ದಿ ಸರ್ಫೇಸ್. ದಿಸ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ದಿ ಕಂಡಕ್ಟರ್ ಅಂಡ್ ವಿ ಮೇಕ್ ಯೂಸ್ ಆಫ್ ದಿಸ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಟಿವಿ, ಫ್ರಿಡ್ಜ್, ರೇಡಿಯೋ, ಮೊಬೈಲ್ ಚಾರ್ಜರ್ ಅಥವಾ ಇನ್ನು ಏನೇ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಫ್ಯಾನ್ ಇರ್ಬೋದು, ಏರ್ ಕಂಡೀಷನ್ ಇರ್ಬೋದು, ಮೈಕ್ರೋವೇವ್ ಓವನ್ ಇರ್ಬೋದು, ಮನೆಯಲ್ಲಿ ಏನೇ ಎಲೆಕ್ಟ್ರಾನಿಕ್ ಹೋಮ್ ಅಪ್ಲಯನ್ಸಸ್ ಇದ್ರೂ ಕೂಡ ಕರೆಂಟ್ ಇಂದ ವರ್ಕ್ ಆಗೋಂಥದ್ದು ಅಲ್ಲಿ ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅನ್ನ ಯೂಸ್ ಮಾಡ್ತಾರೆ. ಸೊ ಹೊರಗಡೆಯಿಂದ ಏನೇ ಚಾರ್ಜಸ್, ಈಗ ಗುಡುಗು ಸಿಡ್ಲು ಆದಾಗ ಚಾರ್ಜಸ್ ಎಲ್ಲ ಬರುತ್ತೆ, ಟಿವಿ ಆಫ್ ಮಾಡಿ ಅಂತಾರಲ್ವಾ, ಹೊರಗಡೆಯಿಂದ ಚಾರ್ಜಸ್ ಬಂದರೂ ಕೂಡ ಅದು ಸೇವ್ ಆಗಲಿ ಅಂತ ಹೇಳಿ ಈ ಶೀಲ್ಡಿಂಗ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಹೋಮ್ ಅಪ್ಲಯನ್ಸಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದಿ ಎಕ್ಸ್ಟರ್ನಲ್ ವೋಲ್ಟೇಜ್ ಸರ್ಜಸ್ ಬೈ ಮೀನ್ಸ್ ಆಫ್ ಶೀಲ್ಡಿಂಗ್, ಎಲೆಕ್ಟ್ರಿಕ್ ಶೀಲ್ಡಿಂಗ್. ಓಕೆ, ಈ ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಆಲ್ರೆಡಿ ಒಂದ್ಸತಿ, ಈಗ ಮತ್ತೊಮ್ಮೆ ಹೇಳ್ತೀನಿ. ಮಳೆ ಬರ್ತಾ ಇದೆ, ಕಾರಲ್ಲಿ ಹೋಗ್ತಾ ಇದ್ದೀರಾ, ಗುಡುಗು ಸಿಡ್ಲು ಮಿಂಚು ಎಲ್ಲ ಹೊಡಿತಾ ಇದೆ, ಸಿಕ್ಕಾಬಟ್ಟೆ ಭಯ ಆಗ್ತಾ ಇದೆ, ಆಯ್ತಾ, ರೋಡೇ ಕಾಣಿಸ್ತಾ ಇಲ್ಲ, ಆಮೇಲೆ ಸಿಕ್ಕಾಬಟ್ಟೆ ಲೈಟ್ನಿಂಗ್ ಸ್ಟ್ರೋಕ್ಸ್ ಆಗ್ತಾ ಇದೆ. ಏನು ಮಾಡೋದು? ಕಾರಿಂದ ಇಳಿದು ಹೊರಗಡೆ ಬಿಡೋದಾ? ಕಾರಿಂದ ಹೊರಗಡೆ ಬಂದರೆ 100% ನೀವು ಡೇಂಜರಿಗೆ ಬಂದ್ರಿ ಅಂತಂದೇ ಅರ್ಥ, ಡೇಂಜರ್ ಝೋನಿಗೆ ಎಂಟ್ರ್ ಆದಿ ಅಂತಂದೇ ಅರ್ಥ. ಮತ್ತೆ ಏನು ಮಾಡೋದು? ಪಕ್ಕದಲ್ಲಿ ಯಾವುದು ಮನೆ ಇಲ್ಲ, ಮರದ ಕೆಳಗಡೆ ನಿಂತ್ಕೊಳ್ಳೋದಾ? ಅದು ಕೂಡ ರಿಸ್ಕ್ ಇದೆ. ಕಾರ್ ಒಳಗಡೆನೇ ಇರಿ. ಯಾಕೆ ಅಂತಂದರೆ ಕಾರ್ ಒಳಗಡೆ ಇದ್ದರೆ ಕಾರ್ ಬಂದು ಕಂಡಕ್ಟರ್, ಆಯಿತಾ, ಕಾರ್ ಬಂದು ಕಂಡಕ್ಟರ್, ಒಳಗಡೆ ಕ್ಯಾವಿಟಿ, ಏನೇ ಚಾರ್ಜಸ್ ಇದ್ರೂ ಕೂಡ ಇಲ್ಲೆಲ್ಲ ಇಲ್ಲಿ ಕೂತ್ಕೋತವೆ ಹೊರತು, ಆಮೇಲೆ ಟೈರ್ ಮೂಲಕ ಅರ್ತಿಗೆ ಹೋಗ್ತವೆ ಹೊರತು ಒಳಗಡೆ ಎಂಟರ್ ಆಗಲ್ಲ. ಒಳಗಡೆ ಕುಂತಂತ ನೀವು ಸೇಫ್. ಇದೇ ಎಲೆಕ್ಟ್ರಿಕ್ ಶೀಲ್ಡಿಂಗಿನೇ ಬೆಸ್ಟ್ ಎಕ್ಸಾಂಪಲ್, ಗೊತ್ತಾಯ್ತಲ್ವಾ? ಸೊ ಎಲೆಕ್ಟ್ರಿಕ್ ಶೀಲ್ಡಿಂಗ್ ಅಂದ್ರೆ ಏನು ಅಂತ ಈ ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಮನದಟ್ಟಾಯಿತು ಅಂತ ಅಂದ್ಕೋತೀನಿ. ನೆಕ್ಸ್ಟ್, ಈ ಕಂಡಕ್ಟರ್ನ ಮೇಲೆ ಬೈ ಚಾನ್ಸ್ ಏನಾದರೂ ಶಾರ್ಪ್ ಎಡ್ಜಸ್ ಇದ್ವು ಅಂತ ಇಟ್ಕೊಳ್ಳಿ, ಈ ಥರ ಸ್ಪೈಕ್ಸ್ ಏನಾದರೂ ಇದ್ದರೆ, ಈ ಥರ ಸ್ಪೈಕ್ಸ್ ಇದ್ರೆ ಏನಾಗುತ್ತೆ ಗೊತ್ತಾ? ಈ ಚಾರ್ಜ್ಗಳು ಹೋಗ್ಬಿಟ್ಟು ಆ ಶಾರ್ಪ್ ಎಡ್ಜಸ್ ಅಲ್ಲಿ ಕೂತ್ಕೋತವೆ ಹೋಗಿ. ಚಾರ್ಜಸ್ ವಿಲ್ ಆಲ್ವೇಸ್ ಪ್ರಿಫರ್ ಟು ಸಿಟ್ ಆನ್ ದಿ ಶಾರ್ಪ್ ಎಡ್ಜಸ್. ಈ ಥರ ಚಾರ್ಜಸ್ ಹೋಗಿ ಶಾರ್ಪ್ ಎಡ್ಜಸ್ ಅಲ್ಲಿ ಅಕ್ಯುಮುಲೇಟ್ ಆದಾಗ ಅಲ್ಲಿ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಕಂಡಕ್ಟರ್ನ ಮೇಲೆ ಶಾರ್ಪ್ ಎಡ್ಜಸ್ ಅನ್ನ ಅವಾಯ್ಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇದು ಒಂಥರ ಅಡ್ವಾಂಟೇಜ್, ಒಂಥರ ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಮೊಬೈಲ್ ಟವರ್ ನೋಡಿ ನೀವು, ಅಥವಾ ಹೈ ರೈಸ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸ್ ಅವನ್ನೆಲ್ಲ ನೋಡಿ, ಅಲ್ಲಿ ಮೇಲ್ಗಡೆಗೆ ಶಾರ್ಪ್ ಆಗಿ ಒಂದು ನೀಡ್ಲನ್ನು ಹೊರಗಡೆ ಹೊರಡಿಸಿರ್ತಾರೆ, ಒಂದು ತಂತಿ ತರ ಹೊರಟಿರುತ್ತೆ ಅಥವಾ ಕಬ್ಬಿಣದ ರಾಡ್ ಹೊರಟಿರುತ್ತೆ, ಅದನ್ನು ಲೈಟ್ನಿಂಗ್ ಅರೆಸ್ಟರ್ ಅಂತ ಕರೀತಾರೆ. ಈ ಮಳೆ ಬರ್ಬೇಕಾದ್ರೆ ಗುಡುಗು ಸಿಡ್ಲಿಂದ ಚಾರ್ಜಸ್ ರಿಲೀಸ್ ಆಗುತ್ತಲ್ವಾ, ಅವೆಲ್ಲ ಹೋಗಿ ಆ ಶಾರ್ಪ್ ಎಡ್ಜಸ್ ಮೇಲೆ ಕೂತ್ಕೊಂಡು ಅಲ್ಲಿಂದ ಒಂದು ವೈರ್ ಅನ್ನ ಕನೆಕ್ಟ್ ಮಾಡಿರ್ತಾರೆ ಭೂಮಿಗೆ, ಅದನ್ನು ಅರ್ಥಿಂಗ್ ಅಂತ ಕರೀತಾರೆ, ಗ್ರೌಂಡಿಂಗ್ ಅಂತ ಕರೀತಾರೆ. ಆ ಚಾರ್ಜಸ್ ಎಲ್ಲ ವೈರ್ ಮೂಲಕ ನೆಲಕ್ಕೆ ಹೊರಟೋಗ್ಬಿಡ್ತವೆ. ಅವಾಗ ಮೊಬೈಲ್ ಟವರ್ ಸೇಫು, ಬಿಲ್ಡಿಂಗು ಸೇಫು, ಎಲ್ಲ ಸೇಫ್. ಗೊತ್ತಾಗ್ತಾ ಇದೆಯಾ? ಸೊ ಶಾರ್ಪ್ ಎಡ್ಜಸ್ ಇದ್ರೆ, ಶಾರ್ಪ್ ಎಡ್ಜಸ್ ಅಂದ್ರೆ ಚಾರ್ಜಸ್ ಕೂತ್ಕೋತವೆ. ಹಳ್ಳಿ ಕಡೆ ನೀವು ಗಮನಿಸಿರ್ಬೋದು, ಅಥವಾ ನಿಮ್ಮ ತಂದೆಗೋ ಅಜ್ಜಿಗೋ ತಾತನಿಗೋ ಕೇಳಿ, ಮಳೆ ಬರಬೇಕಾದ್ರೆ ಬಾಗ್ಲ ಹತ್ರ ಒಂದು ಕಬ್ಬಿಣದ ಪೀಸ್ ಅನ್ನ ಹಾಕ್ತಾರೆ, ಕುಡುಗೋಲು ಅಥವಾ ಒಂದು ಶಾರ್ಪ್ ಎಡ್ಜ್, ಯಾವ್ದಾದ್ರು ಒಂದು ಈ ವ್ಯವಸಾಯ ಮಾಡಲಿಕ್ಕೆ ಬಳಸ್ತಾ ಇರ್ತಾರಲ್ಲ ಐಟಮ್ಗಳು, ಒಂದೊಂದು ಕಡೆ ಅದನ್ನು ಒಂದೊಂದು ತರ ಕರೀತಾರೆ, ಆಯ್ತಾ. ಆ ಎಡ್ಜಸ್ ಎಲ್ಲ ಶಾರ್ಪ್ ಆಗಿರ್ತವೆ, ನೆಲ ಉಳುಲಿಕ್ಕೆ ಬಳಸ್ತಾರೆ ನೋಡಿ. ಅಥವಾ ಈಗ JCB ನಲ್ಲಿ ಟೀತ್ ಇರುತ್ತಲ್ವಾ, ಆ ಥರದ್ದು. ಸೊ ಅವನ್ನ ಬಾಗ್ಲ ಹತ್ರ ಹಾಕಿದಾಗ ಏನಾಗುತ್ತೆ? ಹಳ್ಳಿ ಕಡೆ ಮೊದಲೇ ನೋಡಿ, ನಾವು ಸುಮ್ಮನೆ ಹೇಳ್ತೀವಿ ಅಷ್ಟೇ, ಅಲ್ಲಿ ಏನೋ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಮೂಢನಂಬಿಕೆ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ಬೇಬಿ 1 or 2 ಇರ್ಬೋದು, ಬಟ್ ಮೆಜಾರಿಟಿ ಕೇಸಲ್ಲಿ ಅಲ್ಲಿ ಸೈನ್ಸ್ ವರ್ಕ್ ಆಗ್ತಾ ಇರುತ್ತೆ. ಒಂದು ಕಬ್ಬಿಣದ ಪೀಸ್ ಹಾಕಪ್ಪ ಬಾಗ್ಲ ಹತ್ರ ಅಂತಾರೆ. ಯಾಕೆ ಅಂದ್ರೆ ಗುಡುಗು ಸಿಡ್ಲು ಬಂದಾಗ ಕಬ್ಬಿಣದ ಪೀಸಿನ ಮೇಲೆ ಚಾರ್ಜಸ್ ಕೂತ್ಕೋತವೆ, ಆಮೇಲೆ ಅವು ಅರ್ತಿಗೆ ಹೊರಟೋಗ್ತವೆ. ಇಟ್ ಈಸ್ ಇಂಡೈರೆಕ್ಟ್ಲಿ ಪ್ರೊಟೆಕ್ಟಿಂಗ್ ಯುವರ್ ಹೌಸ್, ಆಲ್ಸೋ ಇಟ್ ಈಸ್ ಪ್ರೊಟೆಕ್ಟಿಂಗ್ ಯು. ಅದನ್ನ ಲೈಟ್ನಿಂಗ್ ಅರೆಸ್ಟರ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಸೊ ಈ ತರ ಶಾರ್ಪ್ ಎಡ್ಜಸ್ ಇರೋ ಕಡೆ ಚಾರ್ಜಸ್ ಕೂತ್ಕೋತವೆ. ಆ ಚಾರ್ಜಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಭೂಮಿಗೆ ಕಳಿಸ್ಬೋದು. ಇದು ಒಂದು ಅಡ್ವಾಂಟೇಜ್. ಇದನ್ನ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಈ ಚಾರ್ಜಸ್ ಹೇಳಿ ಕೇಳಿ ಶಾರ್ಪ್ ಎಡ್ಜಸ್ ಅಲ್ಲಿ ಕೂತ್ಕೋತಾವಲ್ವಾ, ಕೂತ್ಕೊಂಡು ಜಾಸ್ತಿ ಆಗ್ತಾ ಹಾಗೆ ಅಲ್ಲಿ ಸ್ಪಾರ್ಕ್ ಬಂದ್ಬಿಡುತ್ತೆ. ಸ್ಪಾರ್ಕ್ ಬಂದಾಗ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇದೆ. ಸೊ ಹಾಗಾಗಿ ಚಾರ್ಜಸ್ ಅಲ್ಲಿದ್ರೆ ಸ್ವಲ್ಪ ಡೇಂಜರ್. ಎಸ್ಪೆಷಲಿ ಈ ಪೆಟ್ರೋಲ್, ಗ್ಯಾಸ್ ಮತ್ತೆ ಯಾವ್ದಾದ್ರು ಹೈಲಿ ಇನ್ಫ್ಲೇಮಬಲ್ ಸಬ್ಸ್ಟೆನ್ಸಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ನೋಡಿ, ಒಂದು ಊರಿಂದ ಇನ್ನೊಂದು ಊರಿಗೆ. ಆಯಿಲ್ ಟ್ಯಾಂಕರ್ ಅಂತ ಕರಿತೀವಿ. ಆ ಆಯಿಲ್ ಟ್ಯಾಂಕರ್ಗಳನ್ನು ನೋಡಿ, ಅವು ಯಾವತ್ತೂ ಶಾರ್ಪ್ ಎಡ್ಜಸ್ ಇರೋದೇ ಇಲ್ಲ. ಆಯಿಲ್ ಟ್ಯಾಂಕರ್ಗಳು ಎಡ್ಜಸ್ ಈ ತರ ಇರೋದೇ ಇಲ್ಲ. ಅವು ಹೆಂಗಿರ್ತವೆ? ಹೀಗೆ ಬೆಂಡ್ ಆಗಿರ್ತವೆ. ನೆಕ್ಸ್ಟ್ ಟೈಮ್ ನೀವು ಹೈವೇನಲ್ಲಿ ಹೋಗ್ಬೇಕಾದ್ರೆ ಗಮನಿಸಿ, ಕ್ಯಾಪ್ಸ್ಯೂಲ್ ತರ ಇರ್ತವೆ. ಅಂದ್ರೆ ಒಂಥರ ಏನು ಇದನ್ನ ಓವೆಲ್ ಶೇಪ್ ಅಂತ ಕೂಡ ಕರಿಬಹುದು. ಎಲ್ಲೂ ಶಾರ್ಪ್ ಎಡ್ಜಸ್ ಇಲ್ಲ ನೋಡಿ, ಎಲ್ಲೂ ಶಾರ್ಪ್ ಎಡ್ಜಸ್ ಇಲ್ಲ. ಬೈ ಚಾನ್ಸ್ ಈ ತರ ಶಾರ್ಪ್ ಎಡ್ಜ್ ಇದ್ಬಿಟ್ರೆ ಇಲ್ಲಿ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅವು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫ್ರಿಕ್ಷನ್ ಆಗಿ ಇನ್ನೊಂದು ಮತ್ತೊಂದರಿಂದ ಚಾರ್ಜಸ್ ಬಂದೇ
ಬಂದ್ಬಿಡುತ್ತೆ. ಬೈ ಚಾನ್ಸ್ ಚಾರ್ಜಸ್ ನಂಬರ್ ಜಾಸ್ತಿ ಆದರೆ ಈ ಥರ ಸ್ಪಾರ್ಕ್ ಬಂದ್ಬಿಡುತ್ತೆ. ಒಳಗಡೆ ಹೇಳಿ ಕೇಳಿ ಹೈಲಿ ಇನ್ಫ್ಲೇಮಬಲ್ ಗ್ಯಾಸ್ ಇರುತ್ತೆ ಅಥವಾ ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ, ಹತ್ಕೊಂಡು ಉರಿಯೋ ಚಾನ್ಸ್ ಇರುತ್ತೆ ಅಲ್ವಾ. ಅದಕ್ಕೆ ಈ ಥರ ಮಾಡಿಬಿಟ್ರೆ ಅವು ಆರಾಮಾಗಿ ಚಾರ್ಜಸ್ ಇಲ್ಲಿ ಕೂರೋದೇ ಇಲ್ಲ, ಸ್ಪ್ರೆಡ್ ಆಗಿಬಿಡ್ತವೆ, ಆಮೇಲೆ ಟೈರ್ ಮೂಲಕ ನೆಲಕ್ಕೆ ಹೊರಟೋಗ್ತವೆ. ಸೊ ಈ ಥರ ಎಲೆಕ್ಟ್ರೋಸ್ಟಾಟಿಕ್ಸ್ ಅನ್ನೋದು ನಮ್ಮ ಸುತ್ತಮುತ್ತ ಎಲ್ಲ ಕಡೆಗೂ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಈ ಥರದ ಕೆಲವು ಇನ್ಫಾರ್ಮೇಷನ್ ಯಾರೂ ಹೇಳೋದಿಲ್ಲ, ಆಮೇಲೆ ಎಲ್ಲೂ ಹೇಳಬೇಕು ಅಂತ ಅನ್ಸಿದ್ರು ಕೂಡ ಟೈಮ್ ಸಾಕಾಗೋದಿಲ್ಲ. ಐ ಹೋಪ್ ಯು ಆರ್ ಏಬಲ್ ಟು ಮೇಕ್ ಔಟ್ ಆಲ್ ದೀಸ್ ಡಿಫರೆನ್ಸಸ್ ಆ್ಯಂಡ್ ಯು ವಿಲ್ ಸ್ಟೇ ವಿತ್ ಮೀ. ಐ ಹೋಪ್ ಯು ವಿಲ್ ಸ್ಟೇ ವಿತ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮೈ ವಿಡಿಯೋಸ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಪ್ಲೀಸ್ ಪಾಸ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.